ಸೊ ಹಾಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿನಿ ಬ್ಲಾಗ್. ಇವತ್ತು ವೆಡ್ನೆಸ್ಡೇ, ಕಾಲೇಜ್ ರಜೆ ಇತ್ತು. ಸೊ ಇವತ್ತಾದ್ರೂ ಕಾಲೇಜ್ ಹತ್ರ ಸ್ವಲ್ಪ ಕೆಲಸ ಇತ್ತು. ವಿಸ್ಕಿನ್ ಮತ್ತು ಊರು ಕಳಿಸ್ಬೇಕಿತ್ತು ಇವತ್ತು. ಸೊ ಅವನ್ನೆಲ್ಲ ನೀಟಾಗಿ ಒರೆಸಿ ನಮ್ಮ ಫ್ರೆಂಡ್ ಮನೇಲಿ ಇದ್ದೆ ಇಷ್ಟು ದಿನ ಎತ್ಕೊಂಬಂದು ಮತ್ತು ಒರೆಸಿ ಅವನ್ನ ಬಾಕ್ಸಲ್ಲಿ ಇಟ್ಟಿದ್ದೆ ಎತ್ಕೊಂಡು ಹೋಗ್ಬೇಕು ಅಂತ. ಎತ್ಕೊಂಬಂದೆ ಅಂಗಡಿ ಹತ್ರ. ಬಂದರೆ ಸ್ವಲ್ಪ ಇಲ್ಲಿ ತರಲೆ ಮಾಡ್ತಿದ್ದೆ ಅಂಗಡಿ ಹತ್ರ ಕುತ್ಕೊಂಡು. ಸೊ ಅದಕ್ಕೆಲ್ಲ ಅದನ್ನು ವಿಡಿಯೋ ಎಲ್ಲ ಮಾಡ್ಕೊಂಡೆ, ಇರಲಿ ಮೆಮೊರೀಸ್ ಬೇಕಾಗುತ್ತೆ ಅಂದ್ಬಿಟ್ಟು. ತಿರ್ಗಾ ಮತ್ತೆ ಸಾಯಂಕಾಲ ಬಂದು ರೆಡಿಯಾಗಿ ಆಚೆ ಕಡೆಗೆ ಬರೋಷ್ಟೊಳಗಡೆ ಮಳೆ ಬರೋ ಥರ ಇತ್ತು. ಸೊ ಒಣಗಾಕಿದ ಬಟ್ಟೆ ಎತ್ಕೊಂಬರೋಣ ಅಂದ್ಬಿಟ್ಟು ಮೇಲೆಗಡೆಗೆ ಹೋದೆ. ವೆದರ್ ಮಾತ್ರ ಅಲ್ಟಿಮೇಟಾಗಿತ್ತು ಇವತ್ತು ಮಾತ್ರ. ಸೊ ಅದಕ್ಕೆ ಹೋಗಿ ಬಟ್ಟೆ ಎತ್ಕೊಂಡು ವಾಪಸ್ಸು ಹೊಟ್ಟೆ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಸೊ ಹೋಗಿ ಏನು ತಿನ್ಕೊಂಬರೋಣ ಅಷ್ಟೊಳಗಡೆ ನಾವು ಚಿಕ್ಕಪ್ಪ ಫೋನ್ ಮಾಡ್ತು. ಏನು ಗಲಾಟೆ ಏನು ಮಾಡ್ತಿಲ್ಲ, ಆರಾಮಾಗಿ ಕುತ್ಕೊಂಡಿದ್ದೇನೆ, ಚೆನ್ನಾಗಿದೆ ಅಂತ ಹೇಳಿದ್ರು. ತಿರ್ಗಾ ಮತ್ತೆ ಪಾರ್ಸಲ್ ತೊಗೊಂಬಂದೆ. ಬಟ್ಟೆ ಒಗೆಯೋದಿತ್ತು ಇವತ್ತು, ಮತ್ತು ನಾಳೆ ಊರಿಗೆ ಹೋಗ್ತಾಯಿದ್ವಿ ಅದಕ್ಕೆ. ಸೊ ಬಟ್ಟೆ ಒಗೆದಿದ್ರೆ ನಾನು ಮೇಲೆಗಡೆ ಒಣಗಾಕಕ್ಕೆ ಹೋಗ್ತಿದ್ದೆ. ವೆದರ್ ಮಾತ್ರ ಸೂಪರಾಗಿತ್ತು ಇವತ್ತು ಮಾತ್ರ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ಇವತ್ತಿನ ವಿಷಯ ಇಷ್ಟೇ. ಮತ್ತೆ ನಾಳೆ ಸಿಗೋಣ. ಬಾಯ್.